ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡ. ಪವನ್ ಶರಾವತ್ ಅವರು ಇನ್ ಮುಂದೆ PKL ನಲ್ಲಿ ಈ ಸೀಸನ್ ಅಲ್ಲಿ ಆಡಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಗುರು. ಪವನ್ ಶರಾವತ್ ಅವರು ಈ ಸೀಸನ್ ತಮಿಳ್ ತಲೈವಾಸ್ ಸೈಡ್ ಆಡ್ತಾ ಇದ್ರು, ಅವರೇ ಆ ಟೀಮ್ ನ ಕ್ಯಾಪ್ಟನ್. ಬಟ್ ಇವಾಗ ಆ ಟೀಮ್ ಮ್ಯಾನೇಜ್ಮೆಂಟ್ ಜೊತೆ ಜಗಳ ಆಗಿದೆ ಅಂತೆ. ತಮಿಳ್ ತಲೈವಾಸ್ ಟೀಮು ಜೈಪುರ್ ಅಲ್ಲಿ ಬರ್ತಾರೆ ನೆಕ್ಸ್ಟ್ ಮ್ಯಾಚ್ ಬೆಂಗಾಲ್ ವಾರಿಯರ್ಸ್ ಮೇಲೆ ಆಡೋಕೆ. ಬಟ್ ಅಲ್ಲಿ ಪವನ್ ಶರಾವತ್ ಕಾಣಿಸೋದಿಲ್ಲ. ಎಲ್ಲರೂ ಏನಂತ ಇದ್ದಾರೆ ಅಂದ್ರೆ ಅವ್ರಿಗೂ ಮತ್ತೆ ಟೀಮ್ ಮ್ಯಾನೇಜ್ಮೆಂಟ್ ಜಗಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪವನ್ ಶರಾವತ್ ಲಾಸ್ಟ್ 2-3 ಸೀಸನ್ ಇಂದ ಫಾರ್ಮ್ ಅಲ್ಲಿ ಇಲ್ಲ. ಇದೇ ತರ ಆದ್ರೆ ಪವನ್ ಶರಾವತ್ ನೆಕ್ಸ್ಟ್ ಸೀಸನ್ ಅನ್ಸೋಲ್ಡ್ ಆಗೋದು ಪಕ್ಕ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ರಾಜಸ್ಥಾನ್ ಟೀಮ್ ಅಲ್ಲಿ ಎಲ್ಲರೂ ಸಹ ಬಿಟ್ಟು ಹೋಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಅವ್ರ ಕೋಚ್ ಆದಂತ ರಾಹುಲ್ ದ್ರಾವಿಡ್ ಅವರು ಬಿಟ್ಟು ಹೋದ್ರು. ಇವಾಗ CEO ಸಹ ಬಿಟ್ಟು ಹೋಗ್ತಾ ಇದಾರಂತೆ. ರಾಜಸ್ಥಾನ್ ಕ್ಯಾಪ್ಟನ್ ಆದ ಸಂಜು ಸ್ಯಾಮ್ಸನ್ ಸಹ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಇದು ಲಾಸ್ಟ್ 3-4 ಮಂತ್ಸ್ ಇಂದ ಎಲ್ಲರೂ ಹೇಳ್ತಾ ಅವ್ರೆ. ಬಟ್ ರಾಜಸ್ಥಾನ್ ಟೀಮ್ ಅಲ್ಲಿ ಏನೋ ದೊಡ್ಡ ಜಗಳ ಆಗಿರ್ಬೇಕು ಗುರು. ರಾಜಸ್ಥಾನ್ ಟೀಮ್ ಅಲ್ಲಿ ಎಲ್ಲ ಒಂದ್ ಕಡೆ ಜೈಸ್ವಾಲ್ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ರಿಯಾನ್ ಪರಾಗ್ ಕ್ಯಾಪ್ಟನ್ ಆಗ್ಬೇಕು ಅಂತ ಇದ್ದಾರೆ, ಇನ್ನೊಂದ್ ಕಡೆ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ಬೇಕು ಅಂತ ಇದ್ದಾರೆ. ನೆಕ್ಸ್ಟ್ ಸೀಸನ್ ಅಂತೂ ಕಂಪ್ಲೀಟ್ ಟೀಮೇ ಚೇಂಜ್ ಆಗುತ್ತೆ ಗುರು. ಇನ್ನು ಮೊನ್ನೆ ನಡೆದ ಇಂಡಿಯಾ ಮತ್ತೆ UAE ಮ್ಯಾಚ್ ಆಗ್ಲೇಬಾರ್ದು. ಈ UAE ಟೀಮ್ ಒಳ್ಳೆ 3rd ಡಿವಿಷನ್ ಟೀಮ್ ತರ ಆಡಿದ್ರು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ತರ ಆಡ್ಲಿಲ್ಲ. ಮ್ಯಾಚ್ ನೋಡಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅಂತ ಇಂಡಿಯನ್ ರಿಟೈರ್ಡ್ ಪ್ಲೇಯರ್ ಶ್ರೀಕಾಂತ್ ಅವರು ಹೇಳಿದ್ರು. UAE ಟೀಮ್ ಮ್ಯಾಚಸ್ ನೋಡಕ್ಕೆ ಇಂಟ್ರೆಸ್ಟೇ ಇರಲ್ಲ, ಇದೇ ತರ ಆದ್ರೆ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ. ಶುಭಮ್ ದುಬೆ ನಾರ್ಮಲ್ ಬೌಲರ್ ಅಷ್ಟೇ, ಯಾವಾಗೋ ಒಂದೊಂದ್ಸಲಿ ಮಾಡ್ತಾರೆ. ಬಟ್ ಶುಭಮ್ ದುಬೆನ ಅವ್ರ ಡೆಡ್ಲಿ ಬೌಲರ್ ತರ ಕಾಣಿಸೋ ಹಂಗೆ ಮಾಡಿದ್ರು. ಶುಭಮ್ ದುಬೆ ವಿಕೆಟ್ ಮೇಲೆ ಬಾಲ್ಸ್ ಹಾಕ್ತಾ ಇದ್ರೆ ಸಾಕು, ಎಲ್ಲ ಅವರೇ ವಿಕೆಟ್ ಕೊಟ್ಟು ಹೋಗ್ತಾ ಇದ್ರು. ಇದರಿಂದ ಮ್ಯಾಚಸ್ ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ. ಇಂಡಿಯಾ ಮತ್ತೆ UAE ಮ್ಯಾಚಸ್ ಆಗೋದೇ ಬೇಡ ಅಂತ ಶ್ರೀಕಾಂತ್ ಅವರು ಹೇಳಿದ್ರು. ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮ್ಯಾಕ್ಸ್ ಸ್ಪೋರ್ಟ್ಸ್ ಕನ್ನಡ.